ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಗೆ ಸಂಬಂಧಿಸಿದಂತೆ PhD ಎಂಟ್ರೆನ್ಸ್ ಟೆಸ್ಟ್ಗಾಗಿ ರಿಸರ್ಚ್ ಮೆಥಡಾಲಜಿ ಮೇಲೆ ಕೆಲವು MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ನೀವೇನಾದರೂ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ PhD ಎಂಟ್ರೆನ್ಸ್ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ ಇಲ್ಲಿ ರಿಸರ್ಚ್ ಮೆಥಡಾಲಜಿ ಸಲುವಾಗಿ ನಾವು ಒಂದು ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಏಕೆಂದರೆ PhD ಎಂಟ್ರೆನ್ಸ್ ಟೆಸ್ಟ್ನಲ್ಲಿ ರಿಸರ್ಚ್ ಮೆಥಡಾಲಜಿ ಮೇಲೆ ಪ್ರಶ್ನೆಗಳು ಬರ್ತವೆ ಮತ್ತು ನಿಮ್ಮ ಸಬ್ಜೆಕ್ಟ್ ಮೇಲೆ ಪ್ರಶ್ನೆಗಳು ಬರ್ತವೆ. ಸೊ ರಿಸರ್ಚ್ ಮೆಥಡಾಲಜಿಗಾಗಿ ನಾವು ಕಂಪ್ಲೀಟ್ ರಿಸರ್ಚ್ ಮೆಥಡಾಲಜಿ ಮೇಲೆ ವಿಡಿಯೋ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ. 10 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಪ್ರಾಕ್ಟೀಸ್ MCQ ಸೆಟ್ ಕೂಡ ಅವೈಲೇಬಲ್ ಇದೆ. ಜೊತೆಗೆ ರಿಸರ್ಚ್ ಮೆಥಡಾಲಜಿ ಮೇಲೆ ನೋಟ್ಸನ್ನು ನೀಡ್ತಾ ಇದ್ದೀವಿ. ಇದು ಕೇವಲ ನಿಮಗೆ 599 ರುಪೀಸ್ನಲ್ಲಿ ಸಿಗ್ತಾ ಇದೆ. ಈ ಒಂದು ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು ಅಥವಾ ವಾಟ್ಸಪ್ ಮೆಸೇಜನ್ನು ಕೂಡ ಮಾಡ್ಬೋದು. ಸೊ ಇವಾಗ ಪ್ರಶ್ನೆಗಳಿಗೆ ಹೋಗೋಣ. ಇಲ್ಲಿ ಮೊದಲನೇ ಪ್ರಶ್ನೆ, ಸಂಶೋಧನಾ ನೀತಿಶಾಸ್ತ್ರದ ಸಮಸ್ಯೆಯು ಸಂಶೋಧನಾ ಚಟುವಟಿಕೆಗಳ ಯಾವ ಅಂಶಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ, ಪ್ರಬಂಧದ ನಿಗದಿತ ಸ್ವರೂಪವನ್ನು ಅನುಸರಿಸುವುದು. ಆಪ್ಷನ್ ಬಿ, ಗುಣಾತ್ಮಕ ಅಥವಾ ಪರಿಮಾಣಾತ್ಮಕ ತಂತ್ರಗಳ ಮೂಲಕ ಡೇಟಾ ವಿಶ್ಲೇಷಣೆ. ಆಪ್ಷನ್ ಸಿ, ಸಂಶೋಧನೆಯ ಜನಸಂಖ್ಯೆಯನ್ನು ವ್ಯಾಖ್ಯಾನಿಸುವುದು. ಆಪ್ಷನ್ ಡಿ, ಪುರಾವೆ ಆಧಾರಿತ ಸಂಶೋಧನಾ ವರದಿ. ದ ಪ್ರಾಬ್ಲಮ್ ಆಫ್ ರಿಸರ್ಚ್ ಎಥಿಕ್ಸ್ ಈಸ್ ಕನ್ಸರ್ನ್ ವಿತ್ ವಿಚ್ ಆಸ್ಪೆಕ್ಟ್ ಆಫ್ ರಿಸರ್ಚ್ ಆಕ್ಟಿವಿಟೀಸ್? ಆಪ್ಷನ್ ಎ, ಫಾಲೋವಿಂಗ್ ದ ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್ ಆಫ್ ಎ ಥೀಸಿಸ್. ಆಪ್ಷನ್ ಬಿ, ಡೇಟಾ ಅನಲೈಸಿಸ್ ಥ್ರೂ ಕ್ವಾಲಿಟೇಟಿವ್ ಆರ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್. Option C, defining the population of research. Option D, evidence based research reporting. Here the right answer for this question is option D, evidence based research reporting. Yes, research ethics is concerned with evidence based research reporting. ಸಂಶೋಧನಾ ನೀತಿಶಾಸ್ತ್ರವು ಪುರಾವೆ ಆಧಾರಿತ ಸಂಶೋಧನಾ ವರದಿಗೆ ಸಂಬಂಧಿಸಿದೆ. Research ethics provides guidelines for the responsible conduct of research. It educates and monitors scientists conducting research to ensure high ethical standard. The next question is, ethical norms in research do not involve guidelines for option A, thesis format. Option B, copyright. Option C, patenting policy. Option D, data sharing policies. ಸಂಶೋಧನೆಯಲ್ಲಿನ ನೈತಿಕ ಮಾನದಂಡಗಳು ಇದಕ್ಕಾಗಿ ಮಾರ್ಗಸೂಚಿಗಳನ್ನು ಒಳಗೊಂಡಿರುವುದಿಲ್ಲ. ಆಪ್ಷನ್ ಎ, ಪ್ರಬಂಧದ ಸ್ವರೂಪ. ಆಪ್ಷನ್ ಬಿ, ಹಕ್ಕುಸ್ವಾಮ್ಯ. ಆಪ್ಷನ್ ಸಿ, ಪೇಟೆಂಟ್ ನೀತಿ. ಆಪ್ಷನ್ ಡಿ, ಡೇಟಾ ಹಂಚಿಕೆ ನೀತಿ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಥೀಸಿಸ್ ಫಾರ್ಮ್ಯಾಟ್ ಇಸ್ ದ ರೈಟ್ ಆನ್ಸರ್. ಎಸ್, ಇಲ್ಲಿ ಪ್ರಬಂಧದ ಸ್ವರೂಪ ಸರಿ ಉತ್ತರ ಆಗಿದೆ. The next question, a researcher intends to explore the effect of possible factors for the organization of effective midday meal interventions. Which research method will be most appropriate for this study? Option A, historical research. Option B, descriptive survey method. Option C, experimental method. Option D, ex post facto method. ಪರಿಣಾಮಕಾರಿ ಮಧ್ಯಾಹ್ನದ ಊಟದ ಮಧ್ಯಸ್ಥಿಕೆಗಳ ಸಂಘಟನೆಗೆ ಸಂಭವನೀಯ ಅಂಶಗಳ ಪರಿಣಾಮವನ್ನು ಅನ್ವೇಷಿಸಲು ಸಂಶೋಧಕರು ಉದ್ದೇಶಿಸಿದ್ದಾರೆ. ಈ ಅಧ್ಯಯನಕ್ಕೆ ಯಾವ ಸಂಶೋಧನಾ ವಿಧಾನ ಹೆಚ್ಚು ಸೂಕ್ತವಾಗಿದೆ? ಆಪ್ಷನ್ ಎ, ಐತಿಹಾಸಿಕ ವಿಧಾನ. ಆಪ್ಷನ್ ಬಿ, ವಿವರಣಾತ್ಮಕ ವಿಧಾನ. ಆಪ್ಷನ್ ಸಿ, ಪ್ರಾಯೋಗಿಕ ವಿಧಾನ. ಆಪ್ಷನ್ ಡಿ, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ವಿಧಾನ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಮೆಥಡ್. ಸೊ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಸ್ಟಡಿ ಆರ್ ಆಫ್ಟರ್ ದ ಫ್ಯಾಕ್ಟ್ ರಿಸರ್ಚ್. It is a category of research design in which the investigation starts after the fact has occurred. The next question, in which of the following activities potential for nurturing creative and critical thinking is relatively greater? Option A, preparing research summary. Option B, presenting a seminar paper. Option C, participation in research conference. Option D, participation in workshop. ಕೆಳಗಿನ ಯಾವ ಚಟುವಟಿಕೆಗಳಲ್ಲಿ ಸೃಜನಶೀಲ ಮತ್ತು ವಿಮರ್ಶಾತ್ಮಕ ಚಿಂತನೆಯನ್ನು ಪೋಷಿಸುವ ಸಾಮರ್ಥ್ಯವು ತುಲನಾತ್ಮಕವಾಗಿ ಹೆಚ್ಚಾಗಿರುತ್ತದೆ? ಆಪ್ಷನ್ ಎ, ಸಂಶೋಧನಾ ಸಾರಾಂಶವನ್ನು ಸಿದ್ಧಪಡಿಸುವುದು. ಆಪ್ಷನ್ ಬಿ, ಸೆಮಿನಾರ್ ಪೇಪರನ್ನು ಪ್ರಸ್ತುತಪಡಿಸುವುದು. ಆಪ್ಷನ್ ಸಿ, ಸಂಶೋಧನಾ ಸಮ್ಮೇಳನದಲ್ಲಿ ಭಾಗವಹಿಸುವುದು. ಆಪ್ಷನ್ ಡಿ, ಕಾರ್ಯಾಗಾರಗಳಲ್ಲಿ ಭಾಗವಹಿಸುವುದು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಪಾರ್ಟಿಸಿಪೇಷನ್ ಇನ್ ವರ್ಕ್ಶಾಪ್. ಇಟ್ ವಿಲ್ ನರ್ಚರ್ ಕ್ರಿಯೇಟಿವ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್. ಸೊ ಇಲ್ಲಿ ಕಾರ್ಯಾಗಾರಗಳಲ್ಲಿ ಭಾಗವಹಿಸುವುದರಿಂದ ಸೃಜನಶೀಲ ಮತ್ತು ವಿಮರ್ಶಾತ್ಮಕ ಚಿಂತನೆ ಹೆಚ್ಚಾಗ್ತಾ ಇದೆ. ದ ನೆಕ್ಸ್ಟ್ ಕ್ವಶನ್ ಈಸ್, ಇನ್ ಕ್ವಾಲಿಟೇಟಿವ್ ರಿಸರ್ಚ್ ವಿಚ್ ಆಫ್ ದ ಫಾಲೋವಿಂಗ್ ಫೀಚರ್ಸ್ ಮೇ ಬಿ ಕನ್ಸಿಡರ್ಡ್ ಕ್ರಿಟಿಕಲ್? ಆಪ್ಷನ್ ಎ, ಡೇಟಾ ಕಲೆಕ್ಷನ್ ವಿತ್ ಸ್ಟ್ಯಾಂಡರ್ಡೈಸ್ಡ್ ರಿಸರ್ಚ್ ಟೂಲ್ಸ್. ಆಪ್ಷನ್ ಬಿ, ಸ್ಯಾಂಪ್ಲಿಂಗ್ ಡಿಸೈನ್ ವಿತ್ ಪ್ರೊಬ್ಯಾಬಿಲಿಟಿ ಸ್ಯಾಂಪಲ್ ಟೆಕ್ನಿಕ್ಸ್. ಆಪ್ಷನ್ ಸಿ, ಡೇಟಾ ಕಲೆಕ್ಷನ್ ವಿತ್ ಬಾಟಮ್ ಅಪ್ ಎಂಪಿರಿಕಲ್ ಎವಿಡೆನ್ಸಸ್. ಆಪ್ಷನ್ ಡಿ, ಡೇಟಾ ಗ್ಯಾದರಿಂಗ್ ಟು ಟೇಕ್ ಪ್ಲೇಸ್ ವಿತ್ ಟಾಪ್ ಡೌನ್ ಸಿಸ್ಟಮ್ಯಾಟಿಕ್ ಎವಿಡೆನ್ಸಸ್. ಗುಣಾತ್ಮಕ ಸಂಶೋಧನಾ ಮಾದರಿಯಲ್ಲಿ ಈ ಕೆಳಗಿನ ಯಾವ ವೈಶಿಷ್ಟ್ಯಗಳನ್ನು ನಿರ್ಣಾಯಕವೆಂದು ಪರಿಗಣಿಸಬಹುದು? ಆಪ್ಷನ್ ಎ, ಪ್ರಮಾಣೀಕೃತ ಸಂಶೋಧನಾ ಸಾಧನಗಳೊಂದಿಗೆ ಡೇಟಾ ಸಂಗ್ರಹಣೆ. ಆಪ್ಷನ್ ಬಿ, ಸಂಭವನೀಯತೆಯ ಮಾದರಿ ತಂತ್ರಗಳೊಂದಿಗೆ ಮಾದರಿ ವಿನ್ಯಾಸ. ಆಪ್ಷನ್ ಸಿ, ತಳಮಟ್ಟದ ಪ್ರಾಯೋಗಿಕ ಪುರಾವೆಗಳೊಂದಿಗೆ ಡೇಟಾ ಸಂಗ್ರಹಣೆ.
ಆಪ್ಷನ್ ಡಿ ಟಾಪ್ ಡೌನ್ ವ್ಯವಸ್ಥಿತ ಪುರಾವೆಗಳೊಂದಿಗೆ ಡೇಟಾ ಸಂಗ್ರಹಣೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಡೇಟಾ ಕಲೆಕ್ಷನ್ ವಿತ್ ಬಾಟಮ್ ಅಪ್ ಎಂಪಿರಿಕಲ್ ಎವಿಡೆನ್ಸಸ್. ತಳಮಟ್ಟದ ಪ್ರಾಯೋಗಿಕ ಪುರಾವೆಗಳೊಂದಿಗೆ ಡೇಟಾ ಸಂಗ್ರಹಣೆ. Qualitative research, it is a type of research that aims to gather and analyze non-numerical data in order to gain an understanding of individuals' social reality, including understanding their attitude, beliefs, and motivation. The next question, Prime Minister Research Fellowship is for students pursuing PhD program in. ಪ್ರಧಾನಮಂತ್ರಿ ಸಂಶೋಧನಾ ಫೆಲೋಶಿಪ್ ಇದರಲ್ಲಿ PhD ಕಾರ್ಯಕ್ರಮವನ್ನು ಅನುಸರಿಸುವ ವಿದ್ಯಾರ್ಥಿಗಳಿಗೆ. ಆಪ್ಷನ್ ಎ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಯೂನಿವರ್ಸಿಟೀಸ್. ಆಪ್ಷನ್ ಬಿ ಸೆಂಟ್ರಲ್ ಯೂನಿವರ್ಸಿಟೀಸ್, IISc, IITs, NITs, ISCR. ಆಪ್ಷನ್ ಸಿ IISc, IIT, NIT, IISCR, IITs. Then state and central universities. Option D only IITs and IISc. Yes, here the right answer is option B, central universities, IISc, IITs, NITs and IISCRs. ಪ್ರಧಾನಮಂತ್ರಿ ಸಂಶೋಧನಾ ಫೆಲೋಶಿಪ್ ಇದು ಕೇಂದ್ರೀಯ ವಿಶ್ವವಿದ್ಯಾಲಯಗಳು, IISc, IIT ಮತ್ತು NIT ಮತ್ತು IISCRಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ. ದ ಪ್ರೈಮ್ ಮಿನಿಸ್ಟರ್ ರಿಸರ್ಚ್ ಫೆಲೋಶಿಪ್ scheme has been designed for improving the quality of research in higher education institutions. It was announced in the budget of 2018-19. The next question, the principal of a school conducts an interview session of teachers and students with a view to explore the possibility of their enhanced participation in school programs. This endeavor may be related to which type of research? Option A evaluation research, option B fundamental research, ಆಪ್ಷನ್ ಸಿ ಆಕ್ಷನ್ ರಿಸರ್ಚ್, ಆಪ್ಷನ್ ಡಿ ಅಪ್ಲೈಡ್ ರಿಸರ್ಚ್. ಶಾಲೆಯ ಪ್ರಾಂಶುಪಾಲರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಂದರ್ಶನದ ಅವಧಿಯನ್ನು ಶಾಲಾ ಕಾರ್ಯಕ್ರಮಗಳಲ್ಲಿ ಅವರ ವರ್ಧಿತ ಭಾಗವಹಿಸುವಿಕೆಯ ಸಾಧ್ಯತೆಯನ್ನು ಅನ್ವೇಷಿಸುವ ದೃಷ್ಟಿಯಿಂದ ನಡೆಸುತ್ತಾರೆ. ಈ ಪ್ರಯತ್ನವು ಯಾವ ರೀತಿಯ ಸಂಶೋಧನೆಗೆ ಸಂಬಂಧಿಸಿರಬಹುದು? ಆಪ್ಷನ್ ಎ ಮೌಲ್ಯಮಾಪನ ಸಂಶೋಧನೆ, ಆಪ್ಷನ್ ಬಿ ಮೂಲಭೂತ ಸಂಶೋಧನೆ, ಆಪ್ಷನ್ ಸಿ ಕ್ರಿಯಾ ಸಂಶೋಧನೆ, ಆಪ್ಷನ್ ಡಿ ಅನ್ವಯಿಕ ಸಂಶೋಧನೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಆಕ್ಷನ್ ರಿಸರ್ಚ್. ಇಲ್ಲಿ ಕ್ರಿಯಾ ಸಂಶೋಧನೆ ಸರಿಯಾಗಿದೆ. ಆಕ್ಷನ್ ರಿಸರ್ಚ್ ಕಂಡಕ್ಟ್ಸ್ ರಿಸರ್ಚ್ ಆ್ಯಂಡ್ ಟೇಕ್ಸ್ ಆಕ್ಷನ್ ಅಟ್ ದ ಸೇಮ್ ಟೈಮ್. ಇಟ್ ವಾಸ್ ದ ಟರ್ಮ್ ಫಸ್ಟ್ ಯೂಸ್ಡ್ ಇನ್ ದ ಇಯರ್ ಆಫ್ 1944 ಬೈ ಕರ್ಟ್ ಲೆವಿನ್. ನೆಕ್ಸ್ಟ್, ಮ್ಯಾಚ್ ದ ಫಾಲೋವಿಂಗ್. ಸೆಟ್ 1 is showing research methods, set 2 is showing data collection tools. Here research methods are experimental method, ex post facto method, descriptive survey method, historical method. And this side using primary and secondary sources, questionnaire, standardized test, typical characteristics test. Yes, here the right answer is option B. A is 3, means experimental method is related to standardized test. Then B is 4, ex post facto method is related to typical characteristic test. Descriptive survey method is related to questionnaire. Then historical method is related to using primary and secondary sources. The next question, the sociogram technique is used to study. Option A vocational interest, option B human relations, option C professional competence, option D achievement motivation. ಸೋಷಿಯೋಗ್ರಾಮ್ ತಂತ್ರವನ್ನು ಡ್ಯಾಶ್ ಅನ್ನು ಅಧ್ಯಯನ ಮಾಡಲು ಬಳಸಲಾಗ್ತದೆ. ಆಪ್ಷನ್ ಎ ವೃತ್ತಿಪರ ಆಸಕ್ತಿ, ಆಪ್ಷನ್ ಬಿ ಮಾನವ ಸಂಬಂಧಗಳು, ಆಪ್ಷನ್ ಸಿ ವೃತ್ತಿಪರ ಸಾಮರ್ಥ್ಯ, ಆಪ್ಷನ್ ಡಿ ಸಾಧನೆಯ ಪ್ರೇರಣೆ. Yes, here the right answer is option B human relations. Sociogram is used to study human relations. Sociogram ತಂತ್ರವನ್ನು ಮಾನವ ಸಂಬಂಧಗಳನ್ನು ಅಧ್ಯಯನ ಮಾಡಲು ಬಳಸಲಾಗ್ತದೆ. Sociogram can be defined as a graphical representation of human relations. The next question, research can be classified as. Yes, ಸಂಶೋಧನೆಯನ್ನು ನಾವು ಯಾವ ರೀತಿ ವಿಂಗಡಣೆ ಮಾಡಬಹುದು? ಆಪ್ಷನ್ ಎ ಬೇಸಿಕ್, ಅಪ್ಲೈಡ್ ಅಂಡ್ ಆಕ್ಷನ್ ರಿಸರ್ಚ್, ಆಪ್ಷನ್ ಬಿ ಕ್ವಾಂಟಿಟೇಟಿವ್ ಅಂಡ್ ಕ್ವಾಲಿಟೇಟಿವ್, option C philosophical, historical, survey and experimental, option D all of the above. Yes, all of the above are types of research. So option D is the right answer. ಮೇಲಿನ ಎಲ್ಲವೂ ಕೂಡ ಏನಾಗಿವೆ? ಸಂಶೋಧನೆಯ ಪ್ರಕಾರಗಳಾಗಿವೆ. Yes, descriptive research, analytical research, applied research, fundamental research, quantitative research, qualitative research and empirical research, all these are types of research. The next question, the first step of research is. Option A selecting a problem, option B searching a problem, option C finding a problem, option D identifying a problem. ಸಂಶೋಧನೆಯ ಮೊದಲ ಹಂತವೆಂದರೆ ಆಪ್ಷನ್ ಎ ಸಮಸ್ಯೆಯನ್ನು ಆಯ್ಕೆ ಮಾಡುವುದು, ಆಪ್ಷನ್ ಬಿ ಸಮಸ್ಯೆಯನ್ನು ಹುಡುಕುವುದು, ಆಪ್ಷನ್ ಸಿ ಸಮಸ್ಯೆಯನ್ನು ಕಂಡುಹಿಡಿಯುವುದು, ಆಪ್ಷನ್ ಡಿ ಸಮಸ್ಯೆಯನ್ನು ಗುರುತಿಸುವುದು. ಎಸ್, ಹಿಯರ್ ದ ಫಸ್ಟ್ ಸ್ಟೆಪ್ ಆಫ್ ರಿಸರ್ಚ್ ಇಸ್ ಐಡೆಂಟಿಫೈಯಿಂಗ್ ಎ ಪ್ರಾಬ್ಲಮ್. ಸಂಶೋಧನೆಯ ಮೊದಲ ಹಂತ ಎಂದರೆ ಸಮಸ್ಯೆಯನ್ನು ಗುರುತಿಸುವುದು. ಎಸ್, ಸ್ಟೆಪ್ಸ್ ಆಫ್ ರಿಸರ್ಚ್ ಆರ್
First one is defining research problem, then review of literature, formulate hypothesis, preparing the research design, data collection, data analysis, and at the end interpretation and report writing. The next question, to test null hypothesis a researcher uses ಶೂನ್ಯ ಊಹೆಯನ್ನು ಪರೀಕ್ಷಿಸಲು ಸಂಶೋಧಕರು ಯಾವುದನ್ನು ಬಳಸ್ತಾ ಇದ್ದಾರೆ? ಆಪ್ಷನ್ ಎ ಟಿ ಟೆಸ್ಟ್, ಆಪ್ಷನ್ ಬಿ ಅನೋವಾ, ಆಪ್ಷನ್ ಸಿ ಕೈ ಸ್ಕ್ವೇರ್, ಆಪ್ಷನ್ ಡಿ ಫ್ಯಾಕ್ಟೋರಿಯಲ್ ಅನಲೈಸಿಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಅನೋವಾ. ಇಲ್ಲಿ ಅನೋವಾ ಸರಿಯಾಗಿದೆ. ಎಸ್, ಅನೋವಾ ಇಟ್ ಸ್ಟ್ಯಾಂಡ್ಸ್ ಫಾರ್ ಅನಲೈಸಿಸ್ ಆಫ್ ವೇರಿಯನ್ಸ್. It is a statistical formula used to compare variances across the means of different groups. The next question, a research problem is feasible only when? Option A, it has utility and relevance. Option B, it is researchable. Option C, it is new and adds something to the knowledge. Option D, all of the above. ಸಂಶೋಧನಾ ಸಮಸ್ಯೆಯು ಕಾರ್ಯಸಾಧ್ಯವಾದಾಗ ಮಾತ್ರ. ಯಾವಾಗ ಕಾರ್ಯಸಾಧ್ಯವಾಗುತ್ತದೆ? ಆಪ್ಷನ್ ಎ, ಇದು ಉಪಯುಕ್ತತೆ ಮತ್ತು ಪ್ರಸ್ತುತತೆಯನ್ನು ಹೊಂದಿರಬೇಕು. ಆಪ್ಷನ್ ಬಿ, ಇದು ಸಂಶೋಧನಾತ್ಮಕವಾಗಿರಬೇಕು. ಆಪ್ಷನ್ ಸಿ, ಇದು ಹೊಸ ಜ್ಞಾನವನ್ನು ಸೇರಿಸಬೇಕು. ಆಪ್ಷನ್ ಡಿ, ಮೇಲಿನ ಎಲ್ಲ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಆಲ್ ಆಫ್ ದಿ ಅಬೋವ್. ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ. The next question, bibliography given in a research report. Option A shows vast knowledge of the researcher. Option B helps those interested in further research. Option C has no relevance to research. Option D, all of the above. ಸಂಶೋಧನಾ ವರದಿಯಲ್ಲಿ ನೀಡಿದ ಗ್ರಂಥ ಸೂಚಿ. ಆಪ್ಷನ್ ಎ ಸಂಶೋಧಕರ ಅಪಾರ ಜ್ಞಾನವನ್ನು ತೋರಿಸುತ್ತದೆ. ಆಪ್ಷನ್ ಬಿ ಹೆಚ್ಚಿನ ಸಂಶೋಧನೆಯಲ್ಲಿ ಆಸಕ್ತಿ ಹೊಂದಿರುವವರಿಗೆ ಸಹಾಯ ಮಾಡುತ್ತದೆ. ಆಪ್ಷನ್ ಸಿ ಸಂಶೋಧನೆಗೆ ಯಾವುದೇ ಪ್ರಸ್ತುತತೆ ಇಲ್ಲ. ಆಪ್ಷನ್ ಡಿ, ಮೇಲಿನ ಎಲ್ಲ. ದ ರೈಟ್ ಆನ್ಸರ್ ಇಸ್ here the right answer is yes, option D, all of the above. Here the right answer is option B, helps those interested in further research. ಹೆಚ್ಚಿನ ಸಂಶೋಧನೆಯಲ್ಲಿ ಆಸಕ್ತಿ ಹೊಂದಿರುವವರಿಗೆ ಸಹಾಯ ಮಾಡುತ್ತದೆ. So by mistakenly I have written option D. The right answer is option B is the right answer. Bibliography is a catch all for any list of sources cited at the end of the academic work. So whatever the researcher is going to collect the information from various sources, so all these are mentioned in the bibliography. The next question, validity of a research can be improved by? Option A, taking the true representative sample of the population. Option B, eliminating extraneous factors. Option C, both of the above measures. Option D, none of these. ಸಂಶೋಧನೆಯ ಸಿಂಧುತ್ವವನ್ನು ಸುಧಾರಿಸಬಹುದು. ಆಪ್ಷನ್ ಎ, ಜನಸಂಖ್ಯೆಯ ನಿಜವಾದ ಪ್ರತಿನಿಧಿ ಮಾದರಿಯನ್ನು ತೆಗೆದುಕೊಳ್ಳುವುದರ ಮೂಲಕ. ಆಪ್ಷನ್ ಬಿ, ಬಾಹ್ಯ ಅಂಶಗಳನ್ನು ತೆಗೆದುಹಾಕುವುದರ ಮೂಲಕ. ಆಪ್ಷನ್ ಸಿ, ಮೇಲಿನ ಎರಡು ಕ್ರಮಗಳು. ಆಪ್ಷನ್ ಡಿ, ಇವುಗಳಲ್ಲಿ ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಬೋತ್ ಆಫ್ ದಿ ಅಬೋವ್ ಮೆಜರ್ಸ್. ಮೇಲಿನ ಎರಡು ಕ್ರಮಗಳು ಸರಿಯಾಗಿದೆ. A true sample will help a researcher to gain more authentic result, and extraneous factors are present in a research. The result will be influenced by these factors and will not be authentic. The next question, fundamental research reflects the ability to. Option A, synthesize new ideas. Option B, expound new principles. Option C, evaluate the existing material concerning research. Option D, study the existing literature regarding various topics. ಮೂಲಭೂತ ಸಂಶೋಧನೆಯು ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ. ಆಪ್ಷನ್ ಎ, ಹೊಸ ಆದರ್ಶಗಳನ್ನು ಸಂಶ್ಲೇಷಿಸಿ. ಆಪ್ಷನ್ ಬಿ, ಹೊಸ ತತ್ವಗಳನ್ನು ವಿವರಿಸಿ. ಆಪ್ಷನ್ ಸಿ, ಸಂಶೋಧನೆಗೆ ಸಂಬಂಧಿಸಿದಂತೆ ಅಸ್ತಿತ್ವದಲ್ಲಿರುವ ವಸ್ತುವನ್ನು ಮೌಲ್ಯಮಾಪನ ಮಾಡಿ. ಆಪ್ಷನ್ ಡಿ, ವಿವಿಧ ವಿಷಯಗಳ ಬಗ್ಗೆ ಅಸ್ತಿತ್ವದಲ್ಲಿರುವ ಸಾಹಿತ್ಯವನ್ನು ಅಧ್ಯಯನ ಮಾಡಿ. Yes, here the right answer is option B. Fundamental research means it is going to expound new principles. ಮೂಲಭೂತ ಸಂಶೋಧನೆ ಹೊಸ ತತ್ವಗಳನ್ನು ವಿವರಿಸ್ತಾ ಇದೆ. So it is also known as the basic research or pure research or fundamental research. It is a type of scientific research. The main aim is improving scientific theories for better understanding. The next question, generalized conclusion on the basis of a sample is technically known as. Option A, data analysis and interpretation. Option B, parameter inference. Option C, statistical inference. Option D, all of the above. ಮಾದರಿಯ ಆಧಾರದ ಮೇಲೆ ಸಾಮಾನ್ಯ ತೀರ್ಮಾನವನ್ನು ತಾಂತ್ರಿಕವಾಗಿ ಏನಂತ ಕರೆಯಲಾಗ್ತದೆ? ಆಪ್ಷನ್ ಎ, ಡೇಟಾ ವಿಶ್ಲೇಷಣೆ ಮತ್ತು ವ್ಯಾಖ್ಯಾನ. ಆಪ್ಷನ್ ಬಿ, ಪ್ಯಾರಾಮೀಟರ್ ತೀರ್ಮಾನ. ಆಪ್ಷನ್ ಸಿ, ಸಂಖ್ಯಾಶಾಸ್ತ್ರೀಯ ತೀರ್ಮಾನ. ಆಪ್ಷನ್ ಡಿ, ಮೇಲಿನ ಎಲ್ಲ. ಸೊ ದಿಸ್ ಕ್ವಶನ್ ಇಸ್ ಫಾರ್ ಯು. ಯು ಹ್ಯಾವ್ ಟು ಕಮೆಂಟ್ ದ ರೈಟ್ ಆನ್ಸರ್ ಇನ್ ದಿ ಕಮೆಂಟ್ ಸೆಕ್ಷನ್. ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಬೇಕು. And friends, if you are preparing for PhD entrance test of Karnataka University Dharwad, here we are providing course on research methodology, where you will get research methodology video lectures, 10 mock tests with solution PDF, practice MCQ set, notes on research methodology only at ₹599. If you want to join, you can contact these numbers. You can just send a WhatsApp message to these numbers. Yes friends, I wish all the best to all. Thank you.